ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾಗಿ ಹೇಳ್ತಾ ಇದ್ರು ಸುರ್ಜೇವಾಲಾ ಅವರು. ಇನ್ನೂ ಕೂಡ ರಾಮಲಿಂಗಾರೆಡ್ಡಿ ಅವರ ರಾಜೀನಾಮೆ ಗೊಂದಲ ಬಗೆಹರಿದಿಲ್ಲ. ಬಟ್ ಸುರ್ಜೇವಾಲಾ ಅವರು ಕೊಟ್ಟಿರುವಂತಹ ಮಾಹಿತಿ ಪ್ರಕಾರ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬಿಟ್ಟಿದೆ ಅಂತ. ಬಟ್ ಕೆಲ ಇನ್ಸೈಡ್ ಮಾಹಿತಿಗಳು ಲಭ್ಯವಾಗ್ತಾ ಇದೆ, ಇನ್ನೂ ಕೂಡ ಬಗೆಹರಿದಿಲ್ಲ. 1 ಗಂಟೆ ಮಾತುಕತೆ ನಡೆಸಿದ್ದಾರೆ, ಆದ್ರೂ ಕೂಡ ಒಂದು ಸ್ಪಷ್ಟನೆ ಸಿಕ್ಕಿಲ್ಲ. ಬಹುಶಃ ಅದೇ ಕಾರಣಕ್ಕನ್ಸುತ್ತೆ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡದೇನೆ ಹಾಗೆ ಹೊರಟು ಹೋಗ್ತಾರೆ, ಏನೊಂದು ಮಾತನಾಡೋದಿಲ್ಲ. ಅಲ್ಲೇ ಸ್ವಲ್ಪ ಅನುಮಾನಗಳಿತ್ತು ಮಾತುಕತೆ ಏನಾಗಿರ್ಬೋದು ಅಂತ. 1 ಗಂಟೆ ಮಾತುಕತೆ ನಡೆಸಿದ್ದಾರೆ, ಬಟ್ ಸಂಪೂರ್ಣವಾಗಿ ಈ ರಾಜೀನಾಮೆಯ ಗೊಂದಲ ಬಗೆಹರಿದಿಲ್ಲ. ಸುರ್ಜೇವಾಲಾ ಅವರು ಮಾತು ಪ್ರಾರಂಭ ಮಾಡೋದಕ್ಕೆ ಮುಂಚೆನೆ ಹೇಳಿದ್ರು, ನಾನು ಯಾವುದು ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ಅಂತ. ಹಾಗೇನೆ ಇದನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಾಗಿ ಹೇಳಿದ್ರು, ಅದು ಬಗೆಹರಿಯುತ್ತೆ ಅಂತ. ಆಮೇಲೆ ಅವರು ಸಂಪುಟದಲ್ಲಿ ಮುಂದುವರಿತಾರೆ ಅಂತ ಹೇಳಿದ್ರು. ಹಾಗಾದ್ರೆ ಸಂಪುಟದಲ್ಲಿ ಮುಂದುವರಿತಾರೆ ಅಂತ ಹೇಳಿದ್ರೆ ಜಲಸಂಪನ್ಮೂಲ ಖಾತೆನೆ ಮುಂದುವರಿಯೋದಾ? ಅದೇನೇ ಪಕ್ಕ ಆಗುತ್ತಾ? ಅಥವಾ ಬೆಂಗಳೂರು ನಗರಾಭಿವೃದ್ಧಿಯನ್ನ ಕೊಡ್ತಾರಾ? ಕೊಡೋದಾದ್ರೆ ಕೃಷ್ಣ ಬೈರೇಗೌಡರ ನಿಲುವೇನು? ಅವ್ರ ಜೊತೆಗೂ ಕೂಡ ಮಾತನಾಡಿದ್ದಾರೆ, ಅವ್ರ ಜೊತೆಗೂ ಕೂತು ಮಾತುಕತೆ ನಡೆಸಿದ್ದಾರೆ. ರಾಮಲಿಂಗಾರೆಡ್ಡಿ ಅವರು ಸಭೆ ನಡೆಸಿ ಹೊರಟ ನಂತರದಲ್ಲೂ ಕೂಡ ಕೃಷ್ಣ ಬೈರೇಗೌಡರ ಜೊತೆ ಕೂತು ಸುರ್ಜೇವಾಲಾ ಅವರು ಮಾತನಾಡಿದ್ದಾರೆ. ಸಚಿವ ಸಂಪುಟದಲ್ಲಿ ಮುಂದುವರಿತಾರೆ ಅನ್ನೋದಾಗಿ ಹೇಳಿದ್ದಾರೆ. ಅವ್ರು ರಾಜೀನಾಮೆಯನ್ನ ವಾಪಸ್ ಪಡೀತಾ ಇದ್ದಾರೆ ಅನ್ನೋದಾಗಿನೂ ಕೂಡ ಸುರ್ಜೇವಾಲಾ ಸ್ಪಷ್ಟನೆ ಕೊಟ್ರು. ಬಟ್ ಏನ್ ಮಾತುಕತೆಯಾಗಿದೆ? ಜಲಸಂಪನ್ಮೂಲ ಖಾತೆ ನನಗೆ ಬೇಡವೇ ಬೇಡ ಅಂತ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿರೋದು. ಆ ನಂತರದಲ್ಲಿ ಖುದ್ದು ಸಿಎಂ ಹೋಗಿ ಮಾತುಕತೆಯನ್ನ ನಡೆಸಿದ್ದಾರೆ, ಅಲ್ಲೂ ಕೂಡ ಫಲ ಕಂಡಂತಿರ್ಲಿಲ್ಲ. ಇದೀಗ ಸುರ್ಜೇವಾಲಾ ಅವರ ಮಾತುಕತೆ ನಂತರದಲ್ಲೂ ಕೂಡ ಕ್ಲಾರಿಫಿಕೇಶನ್ ಸಿಗ್ತಾ ಇಲ್ಲ. ಪ್ರತಿನಿಧಿ ಅನಿಲ್ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಯನ್ನ ಕೊಡ್ತಾರೆ. ಅನಿಲ್, 1 ಗಂಟೆಯ ಸುದೀರ್ಘ ಸಭೆ ನಡೆದಿದೆ, ಇಬ್ಬರ ಜೊತೆಗೂ ಕೂಡ ಮಾತನಾಡಿದ್ದಾರೆ. ಬಟ್ ಏನ್ ರಿಸಲ್ಟ್ ಅಂತ ನಾವು ಗಮನಿಸ್ತಾ ಇದ್ವಿ. ರಾಮಲಿಂಗಾರೆಡ್ಡಿ ಅವರು ಯಾವುದೇ ಪ್ರತಿಕ್ರಿಯೆ ಇಲ್ಲ, ಹಾಗೆ ಹೋಗಿದ್ದಾರೆ. ಅದ್ರ ನಂತರದಲ್ಲೂ ಕೂಡ ಚರ್ಚೆಗಳಾಗಿದೆ. ಏನ್ ಡೀಟೇಲ್ಸ್ಗಳು ಸಿಗ್ತಾ ಇದೆ? ಖಂಡಿತವಾಗ್ಲೂ ಚೈತ್ರ, ಅಂದ್ರೆ ಸಚಿವ ಸ್ಥಾನಕ್ಕೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ನೀಡುವಂತಹ ವಿಚಾರ ರಾಜ್ಯ ರಾಜಕೀಯದಲ್ಲೂ ಬೇರೆ ರೀತಿಯ ಚರ್ಚೆಯನ್ನು ಕೂಡ ಹುಟ್ಟಾಕಿತ್ತು. ಅದರಲ್ಲೂ ಕಾಂಗ್ರೆಸ್ ಸಚಿವರ ಅಸಮಾಧಾನ ದೊಡ್ಡ ಮಟ್ಟದ ಕೂಡ ಚರ್ಚೆ ಕೂಡ ಕಾರಣ ಆಗಿತ್ತು. ಇದೀಗ ಸುರ್ಜೇವಾಲಾ ಅವರು ತಿಳಿಸುವಂತಹ ಮಾಹಿತಿಯ ಪ್ರಕಾರ ಅಂದ್ರೆ ಸತತವಾದಂತಹ ಒಂದು ಪ್ರಯತ್ನದಿಂದ ಮಾತುಕತೆ ಸಫಲ ಆಗಿದೆ. ರಾಮಲಿಂಗಾರೆಡ್ಡಿ ಅವರು ತಮ್ಮ ರಾಜೀನಾಮೆಯನ್ನು ವಿತ್ಡ್ರಾ ಮಾಡಿದ್ದಾರೆ ಅನ್ನೋ ಮಾಹಿತಿಯನ್ನ ಈಗ ಸುದ್ದಿಗೋಷ್ಠಿಯ ಮೂಲಕ ನೀಡಿದ್ದಾರೆ. ಅಂದ್ರೆ ಇದೇ ಒಂದು ವಿಚಾರವನ್ನು ಇದಕ್ಕೆ ಇಟ್ಕೊಂಡು ಅಂದ್ರೆ ಬಿಜೆಪಿ ಕೂಡ ಒಂದು ರೀತಿ ಸಂಭ್ರಮವನ್ನು ಆಚರಣೆ ಮಾಡ್ತಾ ಇತ್ತು. ಆದ್ರೆ ಅದ್ಯಾವುದಕ್ಕೂ ಕೂಡ ಅವಕಾಶ ಇಲ್ಲ. ಅಂದ್ರೆ ನಾವು ರಾಮಲಿಂಗಾರೆಡ್ಡಿ ಅವರನ್ನ ಮನವೊಲಿಸುವಲ್ಲಿ ಸಂಪೂರ್ಣವಾಗಿ ಯಶಸ್ವಿ ಆಗಿದ್ದೇವೆ. ಪ್ರಮುಖವಾಗಿ 4 ಜನರಲ್ಲಿ ಪಾತ್ರವನ್ನು ಕೂಡ ನಿರ್ವಹಣೆ ಮಾಡ್ತೇವೆ. BK ಹರಿಪ್ರಸಾದ್, CM ಮತ್ತೆ ಸಿದ್ದರಾಮಯ್ಯ ಜೊತೆಗೆ ನಾನು 4 ಜನ ಸೇರಿ ಅವರ ಒಂದು ರಾಜೀನಾಮೆಯನ್ನು ವಿತ್ಡ್ರಾ ಮಾಡುವಂತ ನಿಟ್ಟಿನಲ್ಲಿ ಅವ್ರನ್ನ ಮನವೊಲಿಸುವ ನಿಟ್ಟಿನಲ್ಲಿ ಯಶಸ್ವಿ ಆಗಿದೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸದ್ಯಕ್ಕೆ ಇದೇ ವಿಚಾರಕ್ಕೆ ರಾಮಲಿಂಗಾರೆಡ್ಡಿ ಅವರು ಯಾವುದೇ ಪ್ರತಿಕ್ರಿಯೆಯನ್ನ ಕೂಡ ಕೊಡದೆ ಅವರು ವಾಪಸ್ ತೆರಳಿರುವಂಥದ್ದು. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಮಲಿಂಗಾರೆಡ್ಡಿ ಹಾಗೂ ಈಗ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯನ್ನು ವಹಿಸಿರುವಂತಹ ಕೃಷ್ಣ ಬೈರೇಗೌಡರ ಸಮ್ಮುಖದಲ್ಲೂ ಕೂಡ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಲಾಗುತ್ತೆ. ಸುದೀರ್ಘ 1 ಗಂಟೆಗೂ ಹೆಚ್ಚು ಸಮಯಾವಕಾಶ ಒಂದು ಸಭೆಯನ್ನು ಕೂಡ ನಡೆಸ್ತಾರೆ. ಈ ಒಂದು ಸಭೆಯಲ್ಲಿ ಅಂದ್ರೆ ಖಾತೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಕ್ಲೋಸರ್ ಮೀಟಿಂಗ್ ಕೂಡ ಆಗುತ್ತೆ. ಇಬ್ಬರ ಜೊತೆ ಕೂಡ ಪ್ರತ್ಯೇಕವಾದಂತಹ ಚರ್ಚೆ ಕೂಡ ಆಗುತ್ತೆ. ಈಗ ತಾವು ಮಾಡ್ತಾ ಇರುವಂತಹ ಬೆಳವಣಿಗೆಗಳು ಅಂದ್ರೆ ರಾಜಕೀಯ ವಲಯದಲ್ಲಿ ಬೇರೆ ಚರ್ಚೆಗೆ ಕೂಡ ಹುಟ್ಟು ಹಾಕುತ್ತೆ. ವಿಪಕ್ಷಗಳಿಗೆ ಯಾವ ರೀತಿ ನಾವು ಕೌಂಟರ್ ಕೊಡಬೇಕು, ಆದ್ರೆ ಸ್ವಪಕ್ಷದಲ್ಲಿ ಈ ರೀತಿ ಆಗ್ತಾ ಇರುವಂತದ್ದು ಪಕ್ಷಕ್ಕೆ ದೊಡ್ಡ ಡ್ಯಾಮೇಜ್ ಆಗುತ್ತೆ. ಅದರಲ್ಲೂ ಕೂಡ ಸರ್ಕಾರ ಈಗ ರಚನೆ ಆಗ್ತಾ ಇರುವಂತಹ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಕ್ಯಾಬಿನೆಟ್ ರಚನೆ ಆಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕೂಡ ಈ ರೀತಿಯಾದ ಗೊಂದಲ ಪಕ್ಷಕ್ಕೆ ಒಂದು ರೀತಿ ಮುಜುಗರ ಉಂಟು ಮಾಡುತ್ತೆ. ಇನ್ನು 20 ಇಲಾಖೆಗಳಿಗೆ 20 ಸಚಿವರ ನೇಮಕ ಕೂಡ ಬಾಕಿ ಉಳಿದಿದೆ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಬೆಳವಣಿಗೆಗಳು ನಾವು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹೀಗಾಗಿ ಮುಂದಿನ ದಿನಗಳಲ್ಲಿ ಒಂದು ಅಳದಿ ತೂಗಿ ಮಾಡುವಂತ ಒಂದು ವಿಶ್ವಾಸನ ಕೂಡ ಕೊಟ್ಟಿದ್ದಾರೆ. ಸದ್ಯಕ್ಕೆ ಈಗ ಸಭೆಯ ಇನ್ಸೈಡ್ ನಮಗೆ ಮಾಹಿತಿ ತಿಳಿದು ಬಂದಿರುವಂತಹ ಪ್ರಕಾರ ರಾಮಲಿಂಗಾರೆಡ್ಡಿ ಅವರಿಗೆ ಈಗ ನೀಡಿರುವಂತಹ ಒಂದು ಖಾತೆ ಏನಿದೆ ಜಲಸಂಪನ್ಮೂಲ ಖಾತೆ, ಆ ಖಾತೆಯ ಜೊತೆಗೆ ಸಣ್ಣ ನೀರಾವರಿಯ ಇಲಾಖೆಯನ್ನು ಕೂಡ ಕೊಡ್ತಾರೆ. ಅದರ ಒಂದು ಜವಾಬ್ದಾರಿಯನ್ನು ಕೂಡ ರಾಮಲಿಂಗ ಅವರ ಹೆಗಲಿಗೆ ಹೊರಿಸ್ತಾರೆ ಒಂದು ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ರಾಮಲಿಂಗಾರೆಡ್ಡಿ ಅವರಿಗೆ ಈಗ ಕೊಟ್ಟಿರುವಂತಹ ಖಾತೆಯ ಜೊತೆಗೆ ಇನ್ನೊಂದು ಖಾತೆ ಹೆಚ್ಚುವರಾಗಿ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ಈ ನಿಟ್ಟಿನಲ್ಲೂ ಕೂಡ ಹೈಕಮಾಂಡ್ ಗಮನ ಹರಿಸ್ತಾ ಇದೆ. ಸದ್ಯಕ್ಕೆ ಹಿಂದೆನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಸಾರಿಗೆ ಇಲಾಖೆ ಮತ್ತೆ ಮುಜರಾ ಇಲಾಖೆಯಲ್ಲಿ ಕೆಲಸ ಮಾಡಿದ್ರು. ಈಗ ಮತ್ತೊಂದು ಇಲಾಖೆಯನ್ನ ಅವರಿಗೆ ಜವಾಬ್ದಾರಿಯಾಗಿಸಿ ಕೊಟ್ಕೊಂಡು ಇದನ್ನ ಸದ್ಯಕ್ಕೆ ಅವರು ಎದ್ದಿರುವಂತಹ ಉಪಶಮನವನ್ನ ಕಡಿಮೆ ಮಾಡುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಪ್ರಾಥಮಿಕ ಹಂತದ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದೆ. ಸದ್ಯಕ್ಕೆ ಈಗ ಎದ್ದಿರುವಂತಹ ಅಸಮಾಧಾನ ಮೇಲ್ನೋಟಕ್ಕೆ ಸದ್ಯಕ್ಕೆ ತಣ್ಣಗಾಗದಂತೆ ಕಾಣಿಸ್ತಾ ಇದೆ. ಚೈತ್ರ, ರೈಟ್, ಥ್ಯಾಂಕ್ ಯು ಅನಿಲ್ ಮಾಹಿತಿಗಾಗಿ.